ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಯತ್ನಿಸಲಾಗಿರುವಂತಹ ಆಘಾತಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ಪ್ರಚಾರದ ಸಂದರ್ಭದಲ್ಲಿ ತೊಡಗಿಕೊಂಡ ವೇಳೆ ಏಕಾಏಕಿ ಮಾಜಿ ಅಧ್ಯಕ್ಷನ ಮೇಲೆ ಗುಂಡಿನ ಮೊರೆತವನ್ನ ಆಗುಂತಕ ಮಾಡಿದ್ದಾರೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಟ್ರಂಪ್ ಮೇಲೆ ಫೈರಿಂಗ್ ಆಗಿರೋದು ಅಮೆರಿಕದ ರ್ಯಾಲಿಯಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ. ಈ ವೇಳೆ ಕೂದಲೆಳೆ ಅಂತರದಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ. ಭಾಷಣ ಮಾಡ್ತಾ ಇರ್ತಾರೆ, ಕಿಕ್ಕಿರಿದು ಜನ ಸೇರಿರ್ತಾರೆ. ಅಷ್ಟರಲ್ಲಾಗಲೇ ಅವರನ್ನು ಗುರಿಯಾಗಿಸಿ ಗುಂಡಿನ ಮೊರೆತ ಶುರುವಾಗ್ಬಿಡುತ್ತೆ. ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಕೆಲವೇ ಕ್ಷಣಗಳಲ್ಲಿ ಆ ಪೋಡಿಯಂ ಕೆಳಗೆ ಬೆಂಡ್ ಆಗ್ತಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇವರದ್ದು ಕೂಡ ಅಸಾಸಿನೇಷನ್ ಬಗ್ಗೆ ನಾವು ಸುದ್ದಿಯನ್ನು ಓದಬೇಕಾಗಿತ್ತು. ನೀವು ದೃಶ್ಯಾವಳಿಗಳನ್ನು ನೋಡ್ಬಿಡಿ. ಫಸ್ಟ್ ಭಾಷಣ ಮಾಡ್ತಾ ಇರ್ತಾರೆ, ಕೆಲವೇ ಸೆಕೆಂಡ್ನಲ್ಲಿ ಅವರನ್ನ ಗುರಿಯಾಗಿಸಿ ಗುಂಡಿನ ಮೊರೆತ ಸ್ಟಾರ್ಟ್ ಆಗುತ್ತೆ. ಬಂದೂಕು ಸಂಸ್ಕೃತಿಗೆ ಬೆದರಿದಂತಹ ಟ್ರಂಪ್ ಅಲ್ಲಿ ಜೀವ ಉಳಿಸ್ಕೊಳ್ಳೋದಕ್ಕೆ ಪೋಡಿಯಂ ಕೆಳಗೆ ಬೆಂಡ್ ಆಗ್ತಾರೆ. ಟ್ರಂಪ್ ಭಾಷಣ ಮಾಡ್ತಾ ಇದ್ದಾಗ ಏಕಾಏಕಿ ಫೈರಿಂಗ್ ಆಗಿದೆ. ಡೊನಾಲ್ಡ್ ಟ್ರಂಪ್ ಬಲ ಕಿವಿಗೆ ಬುಲೆಟ್ ಒಂದು ತಗುಲಿದೆ, ಅಂದರೆ ನುಸುಳಿ ಹೋಗಿದೆ. ಅದು ಆ ವೇಗಕ್ಕೇನೆ ಅವರ ಕಿವಿಯಲ್ಲಿ ರಕ್ತ ಬಂದಿದೆ. ದಾಳಿ ಮಾಡ್ತಾ ಇದ್ದ ಹಾಗೆ ಟ್ರಂಪ್ ಅನ್ನ ಬಾಡಿಗಾರ್ಡ್ಸ್ ಸುತ್ತುವರೆದಿದ್ದಾರೆ. ಬಾಡಿಗಾರ್ಡ್ಸ್ ಅನ್ನೋದಕ್ಕಿಂತ US ಸೀಕ್ರೆಟ್ ಸರ್ವಿಸ್ ಏಜೆಂಟ್ಸ್ ಅಲ್ಲೇ ಇರ್ತಾರೆ. ಈ ಅಧ್ಯಕ್ಷರು ಮತ್ತೆ ಪ್ರಮುಖ ಪಕ್ಷದ ನಾಮಿನಿಗಳಿಗೆ ಅವರು ಭದ್ರತೆ ಕೊಡೋ ಕೆಲಸವನ್ನು ಮಾಡ್ತಾರೆ. ಸೊ ಅವರು ಸುತ್ತುವರಿತಾರೆ ಮತ್ತು ಅಲ್ಲಿಂದ ಕೂಡಲೇ ಡೊನಾಲ್ಡ್ ಟ್ರಂಪ್ರನ್ನ ವೇದಿಕೆಯಿಂದ ಎವ್ಯಾಕ್ಯುಯೇಟ್ ಮಾಡುವಂತಹ ಕೆಲಸವನ್ನು, ಸೇಫಾಗಿ ಕರ್ಕೊಂಡು ಹೋಗೋ ಕೆಲಸವನ್ನು ಮಾಡ್ತಾರೆ. ಅಷ್ಟರಲ್ಲಾಗಲೇ ಅವರ ಕಿವಿಗೆ ಗಾಯಗಳಾಗಿರುತ್ತೆ. ಗುಂಡಿನ ದಾಳಿಕೋರನನ್ನ ಕೂಡ, ಅಂದ್ರೆ ಯಾರು ಆ ದಾಳಿಕೋರ ಇರ್ತಾನೆ ಆತನನ್ನ ಭದ್ರತಾ ಪಡೆ ಕ್ಷಣ ಮಾತ್ರದಲ್ಲಿ ಹೊಡೆದುರುಳಿಸಿದ್ದಾರೆ. ಬಟ್ ಇಡೀ ಘಟನೆಗೆ ಮತ್ತೊಮ್ಮೆ ವಿಶ್ವದ ದೊಡ್ಡಣ್ಣ ಬೆಚ್ಚಿ ಬಿದ್ದಿದೆ.